ಹರಿ ಓಂ ನಮಸ್ಕಾರ ವೀಕ್ಷಕರೇ. ನಮಗೆ ವಿಶೇಷವಾಗಿ ನಮ್ಮ ವೀಕ್ಷಕರಿಗಾಗಿ ಶ್ರೀಮದ್ ಭಾಗವತ ಸಪ್ತಾಹ ಕಾರ್ಯಕ್ರಮ ಇದು ನಡೆಯುತ್ತಿರುವುದು ಕನಕಪುರ ರಸ್ತೆ ತಲಘಟ್ಟಪುರದಲ್ಲಿರುವ ವುಡ್ರೋಸ್ ಅಪಾರ್ಟ್ಮೆಂಟ್ ಜುಡಿಷಿಯಲ್ ಲೇಔಟ್ನಲ್ಲಿ ವಿಶೇಷವಾಗಿ ಭಾಗವತ ಸಪ್ತಾಹವನ್ನು ನಡೆಸುತ್ತಿದ್ದಾರೆ ಶ್ರೀಯುತ ಬಿ ಕೌಶಿಕ್ ಅವರು. ಬನ್ನಿ ನಾವೆಲ್ಲರೂ ಈ ಸುಂದರವಾದ ಸಂಜೆಯಲ್ಲಿ ಭಾಗವತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗೋಣ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾಗವತ ನಡೆಯುತ್ತಿರುವ ಕರೆದೊಯ್ಯುತ್ತಿರುವರು ಶ್ರೀ ವಿನಾಯಕ್ ಪ್ರಸಾದ್ ಅವರು. ಬನ್ನಿ ನಾವು ಅವರೊಟ್ಟಿಗೆ ಭಾಗವತದ ಪ್ರವಚನ ನಡೆಸುತ್ತಿರುವ ಜಾಗಕ್ಕೆ ಹೋಗೋಣ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹರಿ ಓಂ ನಮಸ್ಕಾರ. ಸುಬಹು ಮಥಿತೋ ದಿಗ್ಗಜಗಣೈಃ ಮಹಾಸರ್ಪದ್ರಂಷ್ಟೋ ಪ್ಯನಶನಗರಾಹಾರ ವಿಶ್ರುತಃ ಗಿರೀಂದ್ರ ವಕ್ಷಿಪ್ತೋ ಅಪ್ಯಯಃ ಪರಮಾತ್ಮ ಅನಿವಯೋ ವಿಭೋ ತ್ವಯಿ ನ್ಯಸ್ತಾತ್ಮವಾತ್ ಕಿಮಪಿ ನಿಪೀಡಾ ಅಮಭಜತ. ಏನೇನ್ ಮಾಡಿಲ್ಲ? ಶೂಲದಲ್ಲಿ ಪಾಷಾಣದಲ್ಲಿ ಹೊಡೆದ್ರು, ಪರ್ಚಿದ್ರು, ಅವನ ಚರ್ಮವನ್ನ ತೆಗೆದ್ರು, ಆದ್ರೂ ಏನಕ್ಕೂ ಭಯ ಪಡಲಿಲ್ಲ. ಗಜೇಂದ್ರಗಳನ್ನ ಕಲ್ಸಿದ್ರು, ಅವನ ಮೇಲೆ ತುಳಿಯೋದಕ್ಕೆ ಏನೂ ಆಗ್ಲಿಲ್ಲ. ಸಿಂಹದ ಮುಂದೆ ಹಾಕಿದ್ರು, ಆತ ಸಿಂಹ ರೂಪದಲ್ಲಿ ರಕ್ಷಣೆ ಕೊಟ್ಟ. ಸರ್ಪಗಳನ್ನು ಕಲ್ಸಿದ್ರು, ಆದ್ರೂ ಅವನು ಶೇಷಶಾಹಿ ನಾರಾಯಣ ಅಲ್ಲಿ ಕಾಣಿಸ್ತಾ ವಿಷವನ್ನ ಕೊಟ್ಟ. ವಿಷಕಂಠನೇ ವಿಷವನ್ನ ಕುಡಿದು ಅವನಿಗೆ ಅಮೃತವನ್ನ ದಯಪಾಲಿಸಿದ್ದ ಪರಮಾತ್ಮ ಅಂತ ಎಷ್ಟೆಷ್ಟು ದುಃಖಗಳು ಕೊಟ್ಟನೋ, ಆದ್ರೂ ಭಗವಂತನ ಮೇಲೆ ಇರೋ ಪ್ರೀತಿ. ಪ್ರಹ್ಲಾದ ಯಾವಾಗಲೂ ಏನು ಹೇಳ್ತಾನೆ? ಏನಪ್ಪ, ಬಹುಗುಣಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವವ್ಯಕ್ತಿ ಮಹಾತ್ಮ ಸುದುರ್ಲಭ ಅಂತ ಒಮ್ಮೆ ಬಂದು ಪ್ರಹ್ಲಾದ ಎಲ್ಲ ಗುರುಕುಲಕ್ಕೆ ಹೋಗಿ ಬರ್ತಾನೆ. ಫಸ್ಟ್ ವಿಸಿಟ್ ಅವ್ರ ಅಪ್ಪನ ಹತ್ರ. ಅವಾಗ ಯಾಕೆಂದ್ರೆ ಈ ಪ್ರಹಾರ ಎಲ್ಲ ಆಗಿರುತ್ತೆ. ಆದ್ರೆ ಯಾಕೆಂದ್ರೆ ಅವ್ನು ಯಾವಾಗ್ಲೂ ಅಷ್ಟೇ ಅಲ್ವಾ? ಶ್ರವಣಂ ಕೀರ್ತನಂ ವಿಷ್ಣೋ ಪಾದನಂ ಅರ್ಚ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇಂತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚನೇನ ಅವಲಕ್ಷಣಾಃ ಕ್ರಿಯತೆ ಭಗವತ್ಯರ್ಥ ತನ್ಮಯೇ ಬುದ್ಧಿ ಉತ್ತಮಂ. ಯಾರ ಬುದ್ಧಿ ಉತ್ತಮವಾಗಿರುತ್ತೆ, ಯಾರು ಈ ನವವಿದ್ಯೆ ಭಕ್ತಿ ಫಾಲೋ ಮಾಡ್ತಾರೋ. ಅರ್ಥ ಆಯ್ತಾ? ಇದು ಇನ್ಫಾರ್ಮೇಶನ್. ಅಪ್ಲಿಕೇಶನ್ ಆಚೆ ಇರುತ್ತೆ. ಏನು? ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ ನವವಿಧ ಭಕ್ತಿಯಲ್ಲಿ ನಾವು ಯಾವ ರೀತಿಯಾದ ಭಕ್ತಿಯಲ್ಲಿ ಭಗವಂತನ ನಮ್ಮ ಕಡೆ ಕರ್ಸ್ಕೊಂತೀವೋ ಅದು ಅವ್ರ ಮೇಲೆ. ಅರ್ಥ ಆಯ್ತಾ? ಅದ್ ನಂತರ ಅವ್ರು ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾನೆ. ಆವಾಗ ಹಿರಣ್ಯಕಶಿಪುಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನಯ್ಯ ನೀನು ನನ್ನ ಮುಂದೆನೆ ನನ್ನ ಶತ್ರುನ್ ಪಾಲಿಸ್ತೀಯ? ಗುರುಗಳೇ, ಚಂಡ ಅಮರ್ಕ ಶುಕ್ರಾಚಾರ್ಯರ ಮಕ್ಕಳು ಚಂಡ ಅಮರ್ಕ ಹೇಳ್ತಾರೆ, ಏನಯ್ಯ ಹೇಳ್ಕೊಟ್ಟಿರ್ತೀರ ನೀವು ಅಂತ. ನೈಸರ್ಗಿಕೀಯಂ ಮತಿರಸ್ಯ ರಾಜನ್, ದಿಸ್ ಇಸ್ ನಾಟ್ ಮೈ ಫಾಲ್ಟ್. ವೈ ಇಟ್ ಇಸ್ ನಾಟ್ ಯುವರ್ ಫಾಲ್ಟ್? ಇದು ನಿನ್ನ ತಪ್ಪ್ಯಾಕಲ್ಲ. ಓಪನ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ನಾರದ, ಗರ್ಭದಲ್ಲಿ ಇರಬೇಕಿದ್ದ ನಾರದ ಯೂನಿವರ್ಸಿಟಿಯಿಂದ ಓದ್ಕೊಂಡು ಬಂದಿರೋದ್ರಿಂದ ನೈಸರ್ಗಿಕೀಯಂ, ನ್ಯಾಚುರಲ್ ಲವ್ ಫಾರ್ ವಿಷ್ಣು. ನಮಗೆ ಗ್ರಹಗಳ ನಮ್ಮ ಜಾತಕ ತಗೊಂಡ್ರೆ ಮೊದಲನೇ ಮನೆಯಲ್ಲಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಅಂತ ಕಾಣಿಸುತ್ತೆ. ಅದರ ಜೊತೆ ರಾಹು ಕೇತು ಕೂಡ ಕಾಣಿಸುತ್ತೆ. ಅವರಿಗಿಂತ ಮಹಾವಿನಾಶಕಾರಿ ಬೇರೆ ಯಾರು ಇಲ್ಲ. ಆದ್ರೆ ಪ್ರಹ್ಲಾದನ ಜಾತಕ ತಗೊಂಡ್ರೆ 12 ಮನೆಯಲ್ಲೂ ನಾರಾಯಣ 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 ಅಂತ 12 ಮನೆಗಳಲ್ಲೂ ನಾರಾಯಣ ಇಟ್ಕೊಂಡಿರೋನು ಅವನಿಗೆ ಎಂತ ದುರಂತ ಆಗತ್ತೆ, ಎಂತ ದುರ್ಗತಿ ಬರುತ್ತೆ. ಇನ್ನು ಹಾವು ಬಂದ್ರೆ ಏನು, ಗಜ ಬಂದ್ರೆ ಏನು, ಸಿಂಹ ಬಂದ್ರೆ ಏನು, ಎಲ್ಲಾನು ಸೇರಿಸ್ತಾನೆ. ಆದ್ರೆ ಭಕ್ತಿಮತಿ ಅಂತ ಅದಕ್ಕೋಸ್ಕರ ಅವನು ಹುಟ್ಟಕ್ಕಿಂತ ಮುಂಚೆನೆ ಅವನ ಕ್ವಾಲಿಟಿ ಒಬ್ಬ ಹೇಳಿದ್ದಾರೆ ಭಗವಂತ. ನಿರ್ವೈರಾಯ ಪ್ರಶಾಂತಾಯ ಅಂತ ಹೇಳ್ತಾನೆ. ಅಂದ್ರೆ ಏನು? ಅವನಿಗಿಂತ ಯಾರ ಹತ್ರನೂ ವೈರ ಇರಲ್ಲ. ಅವ್ರ ತಂದೆ ಅಷ್ಟೊಂದೆಲ್ಲ ಮಾಡಿದ್ರು, ಆದ್ರೂ ಅವನಿಗೆ ಏನ್ ಭಯ ಇರಲಿಲ್ಲ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಅಂದ್ರೆ ಏನು? ನಾರಾಯಣ ಹೇಳಿರೋದು ಯಾರ ಬಗ್ಗೆ? ಪ್ರಹ್ಲಾದನ ಬಗ್ಗೆ. ಏನಂತ ಹೇಳ್ತಾನೆ? ಸೆಕೆಂಡ್ ಲಾಸ್ಟ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಸುತಾಯ, ನನ್ನ ಮಗ, ನನಗೆ ಯಾವಾಗಯ್ಯ ಭಾಗ್ಯ ಕೊಡ್ತೇ ಭಗವಂತ? ನನಗೆ ಯಾವಾಗಪ್ಪ ಭಾಗ್ಯ ಕೊಡ್ತೀಯ? ನಿನ್ನ ಮಗ. ನಾವು ಬೇರೆಯವ್ರ ಮಕ್ಕಳು ಅಂತ ಸನ್ ಆಫ್ ಸೋ ಎನ್ ಸೋ ಅಂತ ಹೇಳ್ಕೊಂಡು ತುಂಬಾ ಇಷ್ಟಪಡ್ತೀವಿ. ಸನ್ ಆಫ್ ನಾರಾಯಣ ಅಂತ ಯಾವಾಗ ಅನ್ಸ್ಬಿಟ್ಟೋ ಆವಾಗ ಒಂದು ಜನ್ಮ ಸಾರ್ಥಕ. Your life is successful only when Lord says yes,
ಆರ್ ಮೈನ್. ಅದರ್ವೈಸ್ ಎವ್ರಿಬಡಿ ಕ್ಯಾನ್ ಕ್ಲೇಮ್ ಎವ್ರಿಬಡಿ ಇಸ್ ಯೋರ್ಸ್. ಅದೇನು ಹೇಳ್ತಾರಲ್ವಾ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸತ್ಯತಂ ಭಿಕ್ಷಾಂತಿ ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶ ಭುವನತ್ರಯಂ ಅಂತ. ನಾವ್ ಹೇಳೋದು ಶ್ರೇಷ್ಠ ಅಲ್ಲ, ಸಸುತಾಯ ಮಹಾತ್ಮನೇ, ನನ್ನ ಮಗ ಅವ್ನು ಕೊಳ್ಳೇಬೇಕು, ದಾರಿಗಿಲ್ಲ. ನಾವು ಅವನ ಬಗ್ಗೆ ಹೇಳ್ತಾ ಇರ್ಬೇಕಿದ್ರೆ ಅವ್ನಿಗೆ ಆಶೀರ್ವಾದ. ನಾನು ಹೇಳ್ತಾರೆ ಅಲ್ವಾ, ಪ್ರಕೃತಿ ವೈಭವ ನೋಡಿದ್ರೆ ನೋಡಿದ್ರೆ ಆಯ್ತು, ಅವನ ಕರುಣೆ ಅಷ್ಟಪ್ಪ, ನಾವೇನು ಮಾಡಕ್ಕಾಗಲ್ಲ. ಆ ಭಗವಂತ ಅಷ್ಟೇ ಆಶೀರ್ವಾದ ಕೊಡೋದು ಅಷ್ಟೇ ಶ್ರೇಷ್ಠ. ಇದು ನಮಗೆ ಒಂದು ಅನುಕೂಲ ಆಗಿರತಕ್ಕಂಥದ್ದು, ಸಸುತಾಯ ಮಹಾತ್ಮನೆ. ಅದಕ್ಕೆ ಅಷ್ಟೆಲ್ಲ ಹೇಳಿದ್ಮೇಲೆ ಅವನ ಬಗ್ಗೆ ಹೇಳೋದಕ್ಕಿಂತ ಅವನ ಭಕ್ತರ ಬಗ್ಗೆ ಹೇಳಿದ್ರೆ ಅವ್ನಿಗೆ ಇಷ್ಟ, ಅದಕ್ಕೋಸ್ಕರ ವರದಾನ ಕೊಡ್ತೀನಿ. ಅರ್ಥ ಆಯ್ತಾ? ಆತರ ಹಿರಣ್ಯಕಶಿಪು ಎಷ್ಟೊಂದು ಟಾರ್ಚರ್ ಕೊಟ್ಟಾಗ ಕೂಡ ಇವನ್ನ ಒಬ್ಬನೇ ಬಿಟ್ಬಿಟ್ರೆ ವಾಸಿ ಅಂತ ಒಂದು ಕತ್ಲು ರೂಮ್ ಅಲ್ಲಿ ಕೂರಿಸ್ಬಿಡ್ತಾನೆ. ಆ ಕತ್ಲು ರೂಮ್ ಅಲ್ಲಿ ಕೂರಿಸ್ಬಿಟ್ಟು ನೀನು ಇವಾಗ ಯಾರಕ್ಕೆ ಹೇಳ್ಕೊ ಅಂತ ಹೇಳಿದ ತಕ್ಷಣ ಭಗವಂತನ ಮಾಯೆಯಿಂದ ಅವನ ರೂಮಲ್ಲಿ ಒಂದು ಚಿಕ್ಕ ಕಿಟಕಿ ಆಗತ್ತೆ. ಅವನ ಚಿಕ್ಕ ಕಿಟಕಿಯಿಂದ ಅವನ ದೈತ್ಯ ಮಿತ್ರಗಳೆಲ್ಲ ಕರೀತಾನೆ, ಬಾರೋ 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 ಅಂತ. ಇವಾಗಿನ ಮಕ್ಕಳು ಫುಟ್ಬಾಲು, ಬಾಸ್ಕೆಟ್ ಬಾಲು, ಬ್ಯಾಡ್ಮಿಂಟನ್ ಅದೆಲ್ಲ ಹೇಳ್ತಾ ಇರ್ತಾರೆ. ಪ್ರಹ್ಲಾದ ಹೇಳೋದು, ಕೌಮಾರಾದಾಚರೇ ಪ್ರಾಜ್ಞಾನ್ ಧರ್ಮಾನ್ ಭಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತತ್ತಪಿ ದುರ್ಲಭಂ ತತ್ಯಪಿ ಧ್ರುವಮರ್ಥದಂ. ಬೇಗ ಅವ್ರಿಗೆ ಅರ್ಥ ಮಾಡ್ಕೊಳ್ರೋ, ಏನ್ ಅರ್ಥ ಮಾಡ್ಕೋಬೇಕು? ಒಂದೇ ಒಂದು ದಾರಿ, ನಾರಾಯಣ ನಾರಾಯಣ ನಾರಾಯಣ. ಅದಕ್ಕೆ ಅರ್ಥ ನ ತಥಾ ವಿಂದತೆ ಕ್ಷೇಮಂ. ಇದು ಕೇಳಿಸ್ಕೊಳ್ಳಿ, ಎಷ್ಟು ಮುದ್ದಾಗಿದೆ ಈ ಪದ. ನ ತಥಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ಎಲ್ಲಪ್ಪ ನನ್ನ ಕ್ಷೇಮ ಅಂದ್ರೆ ನಾರಾಯಣ ಚರಣ ಕಮಲದಲ್ಲಿ. ಇದಕ್ಕಿಂತ ಬೇಕಾ? ನ ಏತದ್ ಕ್ಷೇಮಂ ಮುಕುಂದ ಚರಣಾಂಬುಜಂ. ಅದಕ್ಕೆ ಹೇಳೋದು ಭಗವಂತನ ಒಂದು ಅನುಗ್ರಹ ಆ ತರ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ಇನ್ನ ಪ್ರಹ್ಲಾದನಿಗೆ ಜಾಸ್ತಿ ತೊಂದರೆ ಕೊಡೋದು ಬೇಡ, 8 ಗಂಟೆ ಆಗ್ತಾ ಬಂತು, ನಾನು ಬೇಗ ಬರಬೇಕು ಅಂತ ಅವಾಗಲೇ ಆಶೀರ್ವಾದ ಕೂಡ ಕೊಟ್ಬಿಟ್ಟಿದ್ದಾನೆ. ಆದ್ರೆ ವಿಷಯ ಏನಂದ್ರೆ ಅವನು ಕೇಳ್ತಾನೆ, ಎಲೆಯೋ ಪ್ರಹ್ಲಾದನೆ, ಎಲ್ಲಿದ್ದಾನೆ ನೀನು ವಿಷ್ಣು ಅಂತ ಕೇಳ್ತಾನೆ. ಎಲ್ಲಿದ್ದಾನೆ ನೀನು ವಿಷ್ಣು ಅಂತ ಅವನು ಹೇಳಿದಾಗ, ವಿಷ್ಣು ಕೇಳಿದಾಗ, ಯಾರಾದ್ರೂ ಒಂದು ಚಿಕ್ಕ ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊಂಡು. 5 foot 7 foot ಅಸುರ, 7 ಅಡಿ ಅಸುರ, ಅವನಿಗೆ 2 ಅಡಿ ಅಷ್ಟು ಕಿರೀಟ, 3 ಅಡಿ ಅಷ್ಟು ಮಗು. ನಾನೇನು ಜಾಸ್ತಿ ಹೇಳಕ್ಕಾಗಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ ಅರ್ಥ ಮಾಡ್ಕೊಳ್ಳಿ. 7 ಅಡಿ ರಾಕ್ಷಸ, 2 ಅಡಿ ಕಿರೀಟ, ಟೋಟಲ್ ಎಷ್ಟಾಯ್ತು? 9 ಅಡಿ. ಅದ್ರ ಮುಂದೆ ಇರತಕ್ಕಂಥದ್ದು ಅದಕ್ಕಿಂತ 3 ಏನು 3 ಅಡಿ ಆದ ಪಾಪು. ಆದ ಅವನು ಹೇಳ್ತಾನೆ, ಎಳೆಯೋ ಪ್ರಹ್ಲಾದನೆ, ಯಾರಯ್ಯ ನೀನು ನನ್ನ ಒಂದು ಶಕ್ತಿಯನ್ನು ಆಚರಿಸ್ತೀಯ? ಅಪ್ಪ, ನಿನ್ನಲ್ಲಿರತಕ್ಕಂಥ ಶಕ್ತಿಯು ಒಂದೇ, ನನ್ನಲ್ಲಿರತಕ್ಕಂಥ ಶಕ್ತಿಯು ಒಂದೇ. ಹೌದಾ? ಹಂಗಿದ್ರೆ ಯಾರು ನೀನು? ಪಿತಾ ಶೃಣ್ವನ್ ಬಾಳ ಪ್ರಕರಮಗಲಂ ತತ್ ಸ್ತುತಿಪದಂ ಪ್ರಶಾಂತ ಪ್ರಾಹೀನಂ ಕುಲಹತಕ. ನಿನ್ನಂತ ಅವನು ಕುಲಕ್ಕೆ ಹತ ಮಾಡತಕ್ಕಂತ ಅವನು. ನಿನ್ಗೆ ಯಾರೋ ಪ್ರಹ್ಲಾದ ಅಂತ ಹೆಸರಿಟ್ಟಿದ್ದು. ಪ್ರಹ್ಲಾದ ಅಂದ್ರೆ ಎಲ್ಲರಿಗೂ ಆಹ್ಲಾದ ಕೊಡ್ತಕ್ಕಂಥವನು, ಎಲ್ಲರಿಗೂ ಸಂತೋಷ ಆಗೋದವನು. ಪ್ರಹ್ಲಾದ ನೀನೆಲ್ಲಿಂದ ಆದ್ಯೋ ಅಂತಾನೆ. ಕುಲಹತಕ ಪಿತಾ ಶೃಣ್ವನ್ ಬಾಳ ಪ್ರಕರಮಗಲಂ ತತ್ ಸ್ತುತಿಪದಂ ಪ್ರಶಾಂತ ಪ್ರಾಹೀನಂ ಕುಲಹತಕ ಕಷ್ಟೇ ಬಲಮಿತಿ. ಇದು ಯಾರು ಹೇಳಿದ್ದು? ಇವಾಗ ಚೇಂಜ್ ಆಗುತ್ತೆ, ನೋಡ್ತಾರೆ. ಯಾರು ಹೇಳ್ತಾರೆ? ಬಲಮೇ ವೈಕುಂಠ. ಯಾರು ಹೇಳಿದ್ದು? ಪರವಾಗಿಲ್ಲ, ಎಲ್ಲರೂ ಎದ್ದಿದ್ದೀರಾ? ಬಲಮೇ ವೈಕುಂಠ ತವಚ ಜಗತ ಚಾಪಿ ಸಬಲಂ. ತಂದೆ, ನಂದೊಂದೇ ಬಲ ಅಲ್ಲಯ್ಯ, ಇಡೀ ಪ್ರಪಂಚದ ಬಲ ಅವನೇ. ನಿನ್ನ ಬಲ ಕೂಡ ಅವನೇ, ನನ್ನ ಬಲ ಕೂಡ ಅವನೇ. ನಿನ್ನಲ್ಲಿರತಕ್ಕಂತ ಏನನ್ನು ನೋಡ್ತಾ ಇರೋದು ಅಂತ ಇದ್ದಾನೆ. ಬಲಮೇ ವೈಕುಂಠ ತವ ಜಗತಾಂ ಚಾಪಿ ಸಬಲಂ ಸ ಏವ ತ್ರೈಲೋಕ್ಯಂ ಸಕಲಮಿತಿ ಧೀರೋ ಅಯಂ ಮಗದೀತ. ಭಗವಂತ ನಿನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಯಾರ ಮುಂದೆ ಹೇಳ್ತಾನೆ? ಹಿರಣ್ಯಕಶಿಪುವಿಗೆ. ಅವನಿಗೆ ಇನ್ನ ಕೋಪ ಬರ್ತಾನೆ. ಅವನೊಂದು ತಗೊಳ್ತಾನೆ, ಏನೋ ದೊಡ್ಡಾದ ಒಂದು ಇದು ಕಟಾರವನ್ನು ತಗೊಂಡು ಕೇಳ್ತಾ ಇರ್ತಾನೆ. ಗದೆಯನ್ನು ಕೇಳಿ, ಇದ್ರಲ್ಲಿದ್ದಾನ, ಅದ್ರಲ್ಲಿದ್ದಾನ. ನೀವೆಲ್ಲರೂ ನೋಡಿದ್ದೀರಾ ರಾಜ್ಕುಮಾರ್ ಮೂವಿ? ನನ್ನ ಹತ್ರ ಇಲ್ಲ, ಆದ್ರೂ ನಾನು ಹೇಳ್ತಾ ಇದ್ದೀನಿ, ಸಂಸ್ಕೃತದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅರೇ ಕ್ವಾಸೌ ಕ್ವಾಸೌ ಸಕಲ ಜಗದಾತ್ಮ ಹರಿ ರೀತಿ
ಪ್ರವಿಂತೆ ಸ್ಪಂ ಸ್ತಂಭಂ ಚರಿತ ಕರವಾಲೋ ದಿತಿಸುತಃ ಅತಃ ಪಶ್ಚಾತ್ ವಿಷ್ಣು ನಹಿ ವದಿಸು ಈಶೋಸ್ಮಿ ಸಹಸಾ ಕೃಪಾ ಮನ್ ವಿಶ್ವಾತ್ ಮನ್ ಭವನ ಪುರವಾಸಿನ್ ಮೃಳಯಮ. ನಾರಾಯಣ ಭಟ್ಟದ್ರಿ ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ. ಯಾಕೆ ಅಂದ್ರೆ ಇನ್ನು ನೋಡಕ್ಕಾಗಲ್ಲ ಸ್ವಾಮಿ, ನೀನು ಸುಂದರವಾದ ಚಿಕ್ಕ ಮಗು ರೂಪದಲ್ಲಿದ್ದೆ, ಇವಾಗ ನಿನ್ನ ಭಯಂಕರ ವಿಕಾರ ರೂಪವನ್ನು ನಾನು ನೋಡಕ್ಕಾಗಲ್ಲ. ಅರೇ ಕ್ವಾಸೌ ಪಾಸೌ ಸಕಲ ಜಗದಾತ್ಮ ಅರೇ ಚರಿತ ಪ್ರವಿಂತೆ ಸಂಸ್ತಂಭಂ ಚಿತ್ರಕರವಾಲೋದಿತು ಸುತಃ. ಎಲ್ಲಿದ್ದಾನೆ ವಿಷ್ಣು ನನಗೆ ತೋರಿಸು ಅಂತಾನೆ. ಎಲ್ಲಿದ್ದಾನೆ ನಿನ್ನ ವಿಷ್ಣು? ಈ ಕಂಬದಲ್ಲಿದ್ದಾನ, ಈ ರಾಜ್ಯಸಭೆಯಲ್ಲಿದ್ದಾನ, ಈ ಸಭೆಯಲ್ಲಿದ್ದಾನ, ನನ್ನಲ್ಲಿದ್ದಾನ, ನಿನ್ನಲ್ಲಿದ್ದಾನ? ಪ್ರಭು ಎಲ್ಲಾ ಕಡೆ ಇದ್ದಾನೆ ಸ್ವಾಮಿ, ಹಂಗಿದ್ದ ನನಗೆ ತೋರಿಸು ಅಂತ ಹೇಳಿದ ತಕ್ಷಣ ಅವನು ಹೇಳ್ತಾನೆ, ಸ್ತಂಭೇ ಘಟ್ಟಯತೋ ಹಿರಣ್ಯಕಶಪೋ ಕರ್ಣೌ ಸಮಾಚೂರ್ಣಯನ್ ಆಘೂರ್ಣ ಜಗದಂಡ ಕುಂಡ ಕುಹರೋ ಘೋರಸ್ತವಾಹ ಉತ್ರವಃ ಶ್ರುತ್ವಾಯಂ ಕಿಲ ದೈತ್ಯರಾಜ ಹೃದಯೇ ಪೂರ್ವಂ ಕದಾಪ್ಯಶ್ರುತಂ ಕಂಪಃ ಕಶ್ಚನ ಸಂಪಪಾದ ಚರಿತೋ ಅಪ್ಯಂಭೋಳ ವಿಸ್ತರಾ ತಪ್ತ ಸ್ವರ್ಣ ಸವರ್ಣ ಘೋರಗತಿ ಹುತಾಕ್ಷ ಕೇಸರಂ ಸದಾ ಕೇಶರಂ ರೋತ್ಕಂಪ ಪ್ರಣಿಕುಂಬಿತಾಂಬರಂ ಮಹೋಜಿಯಾತ್ ವೇದಂ ವಪು ವ್ಯಾಪ್ತ ವ್ಯಾಪ್ತ ಮಹಾದರೀಸಕಮುಖಂ ಖಟ್ರೋಜ್ವಲನ್ ಮಹಾನ್ ಜಿಹ್ವಾಯಂ ನಿರ್ಗಮದಶ್ಯಮಾನಸ ಮಹಾ ದ್ರಂಷ್ಟೋಜ್ಜುಗೋಡ್ಡಾಮರಂ ದ್ರಂಷ್ಟೋಜ್ಜುಗೋಡ್ಡಾಮರಂ ಸತ್ಯಂ ವಿಧಾತಂ ದ್ವಿಜವೃತ್ಯವಾಷ್ಟಂ ವ್ಯಾಪ್ತಿಂ ಚ ಭೂತೇಷು ಅಖಿಲೇಷ ಚಾತ್ಮನಃ ಅದೃಶ್ಯದ ಅತ್ಯದ್ಭುತ ರೂಪವದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ನ ಮೃಗಂ ನ ಮಾನುಷಂ ನ ಮೃಗಂ ನ ಮಾನುಷಂ ಸ್ತಂಭೇ ಘಟ್ಟಯತೋ ಹಿರಣ್ಯಕಶಿಪೋ ಕರ್ಣೌ ಸಮಾಚೂರ್ಣಯನ್ ಆಘೂರ್ಣ ಜಗದನ್ನ ಕುಂಡ ಕುಹರೋ ಘೋರಸ್ತವಾಹ ಭೂಪ್ರವಾಹ ಶ್ರುತ್ವಾಯಂ ಕಿಲ ದೈತ್ಯರಾಜ ಹೃದಯೇ ಪೂರ್ವಂ ಕದಾಪ್ಯಶ್ರುತಂ. ಯಾವತ್ತಿಗೂ ಇವತ್ತುವರೆಗೂ ಹಿರಣ್ಯಕಶಿಪು ಕಣ್ಣಲ್ಲಿ ಕಿವಿಯಲ್ಲಿ ನೋವಾಗಲಿಲ್ಲಂತೆ. ಆದ್ರೆ ಆ ಕಂಬವನ್ನ ವಿಸ್ಫೋಟನೆ ಆಗಿದ ತಕ್ಷಣ ಅವನ ಕಣ್ಣಿಗೆ ನೋವಾಯ್ತಂತೆ, ಕಿವಿಗೆ ನೋವಾಯ್ತಂತೆ. ಎಳೆಯೋ ಹರಿಯೇ ಅಂತ ಸಂಪಿಸ್ತಾನೆ. ಅದಕ್ಕಿಂತ ಮುಂಚೆ ಭಗವಂತನನ್ನು ಎಳೆದು ಅವನ ಒಂದು ಗರ್ಭದಲ್ಲಿ ಇಟ್ಕೊಂಡು ಅಲ್ಲಿ ನಮ್ಮ ಥ್ರೆಶೋಲ್ಡ್ ಮೇಲೆ ಕೂತ್ಕೊಂಡು ಅವನ ಚರ್ಮವನ್ನು ಚೀಲಿ ಅವನ ಅಂತರಾಳವನ್ನು ಅವನ ಅಲಂಕಾರವನ್ನು ಮಾಡಿಕೊಂಡು ಅವನ ರಕ್ತವನ್ನು ಕುಡಿತಾನೆ ಅಂತ ಹೇಳ್ಬೇಕಂತದ್ದು. ಹಿರಣ್ಯಕಶಿಪು ವಧ ಆಗತ್ತೆ, ಪ್ರಹ್ಲಾದ ಉದ್ಧಾರ ಆಗತ್ತೆ ಅಂತ ಈ ಕತೆ ಬರೀ ಪ್ರಹ್ಲಾದದ ಒಬ್ಬರಿಗೆ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಪ್ರಹ್ಲಾದಕ್ಕೆ ಒಂದು ಚೇತಕ್ಕೆ ಎಚ್ಚರಿಕೆ ಅಂತಕ್ಕಂಥದ್ದು. ಸ್ತಂಭೇ ಘಟ್ಟಯತೋ ಹಿರಣ್ಯಕಶಿಪೌ ಕರ್ಣೌ ಸಮಾಚೂರ್ಣಯನ್ ಆಘೂರ್ಣ ಜಗದಂಡ ಕುಂಡ ಕುಹರೋ ಘೋರಸ್ತವಾಹ ಉತ್ರವಃ ಶ್ರುತ್ವಾಯಂ ಕಿಲ ದೈತ್ಯರಾಜ ಹೃದಯೇ ಪೂರ್ವಂ ಕದಾಪ್ಯಶ್ರುತಂ ಕಂಪಃ ಕಶ್ಚನ ಸಂಪಪಾದ ಚರಿತೋ ಅಪ್ಯಂಭೋಳ ವಿಸ್ತರಾತ್. ಭಗವಂತನ ವರ್ಣ ಹೆಂಗಿತ್ತು? ತಪ್ತ ಸವರ್ಣ ಸ್ವರ್ಣ ಸುವರ್ಣ ಗತಿರಾಕ್ಷಣ. ಅಂದ್ರೆ ಸುವರ್ಣವನ್ನ ಹೇಗೆ ನಾವು ಬೆಂಕಿಯಲ್ಲಿ ಇಟ್ಟು ಸುಡ್ತೀವೋ ಅವಾಗ ಯಾವ ತರ ಬಣ್ಣ ಬರುತ್ತೋ ಅರ್ಥ ಬಣ್ಣ ನಮಗೆ ಬೇಕಾಗಿರತಕ್ಕಂಥದ್ದು ತಪ್ತ ಸ್ವರ್ಣ ಸುವರ್ಣ ಅಂತ ಭಗವಂತಂದು ಅಂತ ಹೇಳೋದು. ಆ ಸುವರ್ಣ ರನ್ನವನ್ನು ಹಚ್ಕೊಂಡಂತ ಭಗವಂತ ಪ್ರೋತ್ಕಂಪ ಪ್ರಳಿಕುಂಬಿತಾಂಬರಂ ಮಹೋಜಿಯಾತ್ವದು. ಅವನ ನಾಲಿಗೆ ಎಲ್ಲಾ ಕಡೆ ಈ ಕಡೆ ಆ ಕಡೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಒಂದು ವಿಜೃಂಭಣೆಯಿಂದ ಓಡ್ತಾ ಇರ್ತಾರೆ. ಯಾಕೆಂದ್ರೆ ಎಲ್ಲಾ ಕಡೆ ಹಸುರುಗಳಿದ್ದಾರೆ. ಎಲ್ಲೆಲ್ಲಿ ಪಾಪವಿತ್ತು ನಾನು ನಾಶನ ಮಾಡ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಭಗವಂತ ಮತ್ತೊಮ್ಮೆ ಅವರ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿದ್ದಾನೆ ಅಂತ ಹೇಳಿ ಈ ಒಂದು ಸಂದರ್ಭವನ್ನ ಕಿಲ ವರ್ಷವೇನ ಈ ತರ ವರ್ಷವೇದವನ್ನು ಬರ್ತಾ ಇರ್ಬೇಕಿದ್ರೆ ಭಗವಂತ ಹುಟ್ಟಿರೋದು ಅಂತ ಒಂದು ಸಂದರ್ಭ. ಅದರಲ್ಲೂ ಕೂಡ ಹೇಗೆ ಭಗವಂತನ ಭಕ್ತರು ಕೃಷ್ಣನ್ನ ಹೇಗೆ ನೋಡ್ತಾರೆ ಅಂತಕ್ಕಂಥ ಒಂದು ಸಂದರ್ಭ ನಾವು ಹೇಳ್ತೀವಿ. ಎಲ್ಲರೂ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾರಲ್ಲ, ಅದೇ ಮನಸ್ಸಿನಲ್ಲಿ ಪ್ರಾರ್ಥನೆ ನಡೀತಾ ಇದೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಅಥ ಸರ್ವಗುಣೋಪೇತ ಕಾಲ ಪರಮ ಶೋಭನ ಯಹೈರ್ವಾಚನ ಜನ್ಮಕ್ಷಂ ಶಾಂತ ಕ್ಷಕ್ರತಾರಕಂ ದಿಶಪ್ರಸೇದ ದುರ್ಗಗಣಂ ನಿರ್ಮಲೋ ದುಗಣೋದಯಂ ಮಹೀಮಂಗಳ ಭೂಮಿಷ್ಠ ಪುರಗ್ರಾಮ ಪ್ರಜಾಕರಃ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಅಥ ಸರ್ವ ಗುಣೋಪೇತಾನ್ ಅಂದ್ರೆ ಎಲ್ಲವೂ ಸಗುಣವಾಗಿತ್ತು.
ಎಲ್ಲ ಶ್ರೇಷ್ಠವಾಗಿತ್ತು, ಎಲ್ಲ ಗ್ರಹ ನಕ್ಷತ್ರಗಳು ಶ್ರೇಷ್ಠವಾಗಿತ್ತು, ಎಲ್ಲ ನದಿಗಳು ಶ್ರೇಷ್ಠವಾಗಿತ್ತು, ಯಾವುದು ಮಲಿನವಾಗಿರಲಿಲ್ಲ, ವಾಯು ಕೂಡ ಮಲಿನವಾಗಿರಲಿಲ್ಲ, ಎಲ್ಲವೂ ಪಂಚತತ್ವಗಳು ಶುಭವಾಗಿತ್ತು. ಯೈರ್ವಾದನ ಜನ್ಮಕ್ಷಂ, ನಿನ್ನ ಒಂದು ಜನ್ಮಕ್ಕೆ ಹೇ ಪ್ರಭು ಶಾಂತರಕ್ಷ ಅಂದ್ರೆ ಅಂತರಿಕ್ಷದಲ್ಲಿ ಇರತಕ್ಕಂಥ ವಿಧ್ವಂಸ ಮಾಡತಕ್ಕಂಥ ಯಾವ ಶಕ್ತಿಗಳು ಅದು ಕೂಡ ಶಾಂತವಾಗಿತ್ತು ಪ್ರಭು ಅಂತ ಹೇಳ್ತಾರೆ. ಶಾಂತಕಕ್ಷಕಾರಕಂ ದಿಶ ಪ್ರಸೇದ ದುರ್ಗಗನಂ ನಿರ್ಮಲೋದು ಗಣೋದಯಂ ಮಹಿಮಂಗಲ ಭೂಯಿಷ್ಠ ಪರಗ್ರಾಮ ವ್ರಜಾಕರಃ ಅಂದ್ರೆ ವ್ರಜದ ಜನಗಳು ಎಲ್ಲರೂ ಸಂತೋಷವಾಗಿ ಆನಂದವಾಗಿ ಹಾಡಿದ್ರು ಅಂತ ಒಂದು ವಿಷಯ. ಈಗ ಅದ ಸಂದರ್ಭವಾಗಿ ನಾವೆಲ್ಲರೂ ನಮ್ಮ ಹತ್ರ ಏನೇನು ಹೂವು ಐತಿ, ಎಷ್ಟು ಹೂವು ನಾವು ನಮ್ಮ ಆಡಳಿತ ಮಂಡಳಿ ಕೊಡುತ್ತೋ ಎಲ್ಲರೂ ನಂದಗೇರ ನಂದ ಭಯೋ ಜಯ ಕನ್ನಯ್ಯ ಲಾಲಿತಿ ಅಂತ ಹಾಕ್ತೀವಿ. ಅದ್ ನೀವೆಲ್ಲರೂ ಸೇರ್ಕೊಂಡು ಅಲ್ಲಿ ಇರತಕ್ಕಂಥ ಕೃಷ್ಣ ಪರಮಾತ್ಮನಿಗೆ ಇವತ್ತು ಸ್ವಾಗತವನ್ನು ಬಯಸೋಣ. ಆಗ್ಬೋದಾ? ಅದಕ್ಕಿಂತ ಮುಂಚೆ ಏನು ನಂದ ಘೇರ ನಂದ ಭಯೋ ಜಯ ಕನ್ನಯ್ಯ ಲಾಲ್ ಕಿ, ಹಾಕಿ ಘೋಡಾ ಪಾಲ್ ಕಿ ಜಯ ಕನ್ನಯ್ಯ ಲಾಲ್ ಕಿ, ನಂದ ಘೇರ ನಂದ ಭಯೋ ಜಯ ಕನ್ನಯ್ಯ ಲಾಲ್ ಕಿ, ಹಾಕಿ ಹರಿ ಓಂ ವೀಕ್ಷಕರೇ, ಇಲ್ಲಿಯವರೆಗೆ ಶ್ರೀ ಬಿ ವಿ ಕೌಶಿಕರವರ ಭಾಗವತ ಕಾರ್ಯಕ್ರಮದಲ್ಲಿ ನರಸಿಂಹಾವತಾರ ಹಾಗೂ ಹಿರಣ್ಯಕಶಿಪುವಿನ ವಧೆ ಕಾರ್ಯಕ್ರಮವನ್ನು ಅಂದರೆ ಭಾಗವತದ ಪಾರಾಯಣವನ್ನು ನಮಗೆ ತಿಳಿಸಿ ಪಾವನರನ್ನಾಗಿ ಮಾಡಿದ ಶ್ರೀ ಕೌಶಿಕರವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಶೀಘ್ರದಲ್ಲಿ ಬರಲಿದೆ. ಅಲ್ಲಿಯವರೆಗೆ ನಿಮಗೆ ಹರಿ ಓಂ ನಮಸ್ಕಾರ.